ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನಿವಾಗ ಕೊಲಂಬೋದಲ್ಲಿದ್ದೀನಿ, ಶ್ರೀಲಂಕಾ ಕ್ಯಾಪಿಟಲ್ ಕೊಲಂಬೋ. ಹೇಳಬೇಕು 2,000 ರೂಪಾಯಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದೀನಿ ಇವಾಗ. 500 ರೂಪಾಯಿ 500 ರೂಪಾಯಿ ಇನ್ನು ಕನ್ನಡದ ಎಲ್ಸೆ. ತುಂಬ ಒಳ್ಳೆಯವ್ರು ಗುರು, ಫ್ರೆಂಡ್ಲಿಯಾಗಿ ಇವರೇ ಮಾತಾಡಿಸ್ತಾ ಇರ್ತಾರೆ ನಮ್ಮನ್ನ. ಅವತ್ತು 9,000 ಇವಾಗ 9,000 9,000 ಕೊಡ್ತಾ ಇದ್ದಾರೆ. ಅದೇ ಇನ್ ಕೇಸ್ ನಾನು ಇಂಡಿಯಾದಲ್ಲಿ ಚೇಂಜ್ ಮಾಡ್ಕೊಂಡಿದ್ರೆ ಖಾಲಿ 6,000 ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟೇ. ಕ್ಯಾಂಡಿ ರೈಲ್ವೆ ಸ್ಟೇಷನ್ ನೋಡಿ ಹೆಂಗಿದೆ. ಸೊ ಇಲ್ಲಿಂದನೇ ಗಂಪಾಲ ಹೋಗ್ಬಿಟ್ಟು ಗಂಪಾಲಿಂದ ಆ ಬ್ಯೂಟಿಫುಲ್ ಡೆಸ್ಟಿನೇಷನ್ ತೋರ್ಸಕ್ಕೆ ಹೋಗ್ತಾ ಇರೋದು ನಾನು ನಿಮ್ಮನ್ನ ಕರ್ಕೊಂಡು. ಟಿಕೆಟ್ ಹಳೆ ಕಾಲದಲ್ಲಿ ಕೊಡ್ತಾ ಇದ್ರಲ್ಲ ಗುರು, ನೋಡ್ರಿ ಟಿಕೆಟ್ ಯಾವ ಥರ ಐತೆ. ಇದೇ ಟಿಕೆಟ್ ಎಲ್ಲ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಂತೆ ಇದು. ಮೇ ಬಿ ದಿಸ್ ಈಸ್ ದ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಹೌದು ಗುರು, ಇದೇ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಮಿಸ್ ಆಗ್ಬಿಡ್ತಾ ಇದ್ನಲ್ಲ ಗುರು, ಮಿಸ್ ಆಗಿದ್ರೆ. ನೋಡ್ರಿ ಹೆಂಗಿದೆ ಟಾಯ್ ಟ್ರೈನ್. ಹಳೇ ಕಾಲದಲ್ಲಿ ನಾವು ನೋಡ್ತಾ ಇರಲ್ಲ ಗುರು, ಆ ಥರ ಐತೆ. ನೋಡ್ರಿ ದೇಶ ಬಿಟ್ಟು ದೇಶ ಎಲ್ಲಿ ಬಂದಿದ್ದೀನಿ ನಿಮ್ಗೇನೋ ತೋರ್ಸಕ್ಕೆ. ಓ ಟ್ರೆಕ್ಕಿಂಗ್ ಐತೆ ಗುರು ಬೇಜಾನು. ಬಾ ಬಾ, ನಾನು ಹೇಳಿ ಜಾಗ ತೋರಿಸ್ಬಿಟ್ಟೆ ಗುರು ನಿಮ್ಗೆ ನಾನು. ನೋಡ್ರಿ ಹೆಂಗಿದೆ, ಒಳ್ಳೆ ಫಿಲಮಲ್ಲಿ ನೋಡ್ದಂಗಿದೆ ಜಾಗನ. ಆ ಕಡೆ ಇರೋದೆಲ್ಲ ಬೀಚಸ್ಸು, ಇವೆಲ್ಲ ಕೊಕೊನಟ್ ಟ್ರೀ. ಇಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಹೆಂಗಿರುತ್ತವ, ನೆಕ್ಸ್ಟ್ ಲೆವೆಲು. ಆ ನೀರು ನೋಡ್ರಿ ಯಾವ ಕಲರ್ ಇದೆ, ಬ್ಲೂ ಕಲರು. ನನ್ನ ಲೈಫಲ್ಲಿ ಇಂಥ ಜಾಗಕ್ಕೆ ಯಾವತ್ತೂ ಬಂದಿದ್ದಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಹೋಗ್ಬೋದು ಈ ಕಡೆಯಿಂದ ಹಿಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಬೀಚ್ಗೆ ಹೋಗ್ಬೋದು. ನೋಡಿ ಅಲ್ಲಿ ಹೋಗಿ ಬೀಚ್. ನೋಡ್ ಗುರು ಎಷ್ಟು ಉದ್ದ ಐತೆ ಎಲಿಫೆಂಟ್. ಇದು ಏನೋ ಇಕ್ಕೊಂಡೈತೆ ಬಾಯಲ್ಲಿ. ನೋಡ್ರಿ ಇಲ್ಲೇ ಅವರೆಲ್ಲ ಮಿಲಿಟರಿ ಆಫೀಸರ್ಗಳೆಲ್ಲ. ದೇವಸ್ಥಾನ ಒಳಗಡೆ ಕರ್ಕೊಂಡ್ ಬಂದಿದ್ದೀನಿ ನಿಮಗೆ. ಸೊ ಇಲ್ಲೇ ಬುದ್ಧದ ಅಲ್ಲಿರೋದು, ಬನ್ನಿ ಒಳಗೆ. ನೋಡ್ರಿ ಎಷ್ಟು ಗ್ರ್ಯಾಂಡ್. ಈ ಜಾಗ ಏನು ಕಾಣಿಸ್ತಾ ಇದೆಯೋ ನಿಮಗೆ, ಇಲ್ಲೇ ಬುದ್ಧ ಅವರ ಹಲ್ಲಿರೋದು ಈ ಜಾಗದಲ್ಲಿ. ಸೊ ಈ ಹಲ್ಲು ಬುದ್ಧ ಅಲ್ಲಿ ಏನಿದೆಯೋ ಇಂಡಿಯಾದಲ್ಲಿ ಇದ್ದಿದ್ದು, ಇಂಡಿಯಾದಿಂದ ಶ್ರೀಲಂಕಾಗೆ ಎತ್ಕೊಂಬಂದಿದ್ದು ಹಳೆಯ ಪ್ರಿನ್ಸ್ ಅವರ ಹೆಂಡತಿ, ಅವರ ವೈಫ್ ಎತ್ಕೊಂಬಂದು ಶ್ರೀಲಂಕಲ್ಲಿ ಇಟ್ಕೊಂಡಿರೋದು. ಇಲ್ಲಾಂದರೆ ಇಷ್ಟೊತ್ತು ನಮ್ಮ ಇಂಡಿಯಾದಲ್ಲಿ ಇರ್ತಾಯಿತ್ತು ಗುರು ಹಲ್ಲು. ದಸರಾ ನಡೀತೈತಲ್ಲ ಮೈಸೂರಲ್ಲಿ, ಹಂಗೆ ಶ್ರೀಲಂಕಾದಲ್ಲಿ ಕ್ಯಾಂಡಿದಲ್ಲಿ ಮೈಸೂರು ದಸರಾ ಥರ ನಡೆಸ್ತಾ ಇದ್ದಾರೆ. ಇವತ್ತೇ ಫಸ್ಟ್ ಡೇ, ಅದಕ್ಕೆ ಎಲಿಫೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ ಬುದ್ಧ ಟೂತ್ ಇದೆಯಲ್ಲ, ಬುದ್ಧ ಅಲ್ಲಿದೆಯಲ್ಲ, ಆ ಬುದ್ಧ ಅಲ್ಲಿ ಎತ್ಕೊಂಡು ಕ್ಯಾಂಡಿ ಫುಲ್ಲು ರೌಂಡ್ ಹಾಕ್ತಾರೆ. ನೋಡ್ರಿ ಪೊಲೀಸವರು ಮಿಲಿಟ್ರಿ ಅವರೆಲ್ಲ ಇದಕ್ಕೋಸ್ಕರನೇ ಇರೋದು. ಶ್ರೀಲಂಕಾದಲ್ಲಿ ಇವೆಲ್ಲ ಕಾಮನ್ ಗುರು, ಅವ್ರ ಟ್ರೆಡಿಷನ್ ಇವೆಲ್ಲ. ಶ್ರೀಲಂಕಾದಲ್ಲಿ ಕ್ಯಾಂಡಿ ಅಂತ ಊರಿನಲ್ಲಿ ರಾಜ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿರೋರೆ ರಾಜ, ಕಿಂಗು. ನೋಡಿ ಇವಾಗ ಏನು ಕಾಣಿಸ್ತಾ ಇದೆಯೋ, ಮುಂದೆ ಇರೋದೆ ಸೆಂಟ್ರಲ್ ಇರೋ ಆನೆ ಮೇಲೆ ಬುದ್ಧ ಅವರ ಅಲ್ಲಿರೋದು. ಅದೇನು ಕಾಣಿಸ್ತಾ ಇದೆಯೋ ಆ ಎಲಿಫೆಂಟ್ ಮೇಲೆ ಗೋಲ್ಡ್ ಕಲರ್ ಇದೆಯಲ್ಲ, ಅದ್ರ ಒಳಗಡೆ ಬುದ್ಧ ಅವರ ಅಲ್ಲಿದೆ. ಇದು ದಸರಾ ಥರ ಇವ್ರು ಎಂಜಾಯ್ ಮಾಡ್ತಾ ಇರೋದು ಶ್ರೀಲಂಕಾದಲ್ಲಿ. ಎ ಟಿ ಎಮ್ ಹತ್ರ ಬಂದಿದ್ದೀನಿ. ಲಾಸ್ಟ್ ಬಸ್ಸು ಕೊಲಂಬೋಗಿರೋದು ಇಲ್ಲಿಂದ.
ಪೆಟ್ರೋಲ್ ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮತ್ತು ಕಾಸಿಲ್ಲ ಗುರು, ಓಡ್ಬೇಕು ಹೋಗ್ತಿರ್ಗ. ಬಾಮ್ಮ ತೆಗಿಯಮ್ಮ ಬೇಗ. ಓಕೆ, ಕಾಸು ಬಂತು ನೋಡ್ರಿ. 5,000 ಎತ್ಕೊಂಡಿದ್ದೀನಿ. ನಮ್ಮದು ಕ್ಯಾಶಲ್ಲಿ ಒಂದು 1,000 ರೂಪಾಯಿ ಅಷ್ಟೇ. ಕಾರ್ಡ್ ಕೊಡಮ್ಮ ಬೇಗ, ನೀನು ಕಾರ್ಡ್ ಕೊಡು. ಓಕೆ ಓಡ್ಬೇಕು ಇವಾಗ ನಾವು. ಬನ್ನಿ ಓಡ್ಬೇಕು ಗುರು. ಅಥವಾ ಬಸ್ ಆದ್ರೂ ಸಿಕ್ತೀನಿ ರೀ. ನೋಡಿ ರೋಡ್ಸಲ್ಲಿ ಯಾಕೆ ಕ್ಲೀನಾಗಿರ್ತಾವೆ ಅಂದರೆ ಇಲ್ಲಿ ಶ್ರೀಲಂಕಾದಲ್ಲಿ ಇವರು ನೈಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಜಾಗನ. ನೋಡಿ ಇವ್ರು ನೈಟ್ ಹೊತ್ತು, ನಾವು ಇಂಡಿಯಾದಲ್ಲೆಲ್ಲ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡ್ತಾರೆ, ಇವರು ನೈಟೇ ಫುಲ್ ಕ್ಲೀನಾಗಿ ಸಿಟಿನ ಕ್ಲೀನಾಗಿ ಇಕ್ಕಕ್ಕೆ ಟ್ರೈ ಮಾಡ್ತಾರೆ. ನೋಡಿ ಏನು ಬಿಡಲ್ಲ ಗುರು, ಎಲ್ಲಿ ಒಂಚೂರು ಜಾಗದಲ್ಲಿ ಏನು ಇಕ್ಕಿದ್ರೂ ಏನು ಬಿಡಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡ್ತಾರೆ. ಅದಕ್ಕೋಸ್ಕರನೇ ಶ್ರೀಲಂಕಾ ಇಷ್ಟು ನೀಟಾಗಿರೋದು. ಎಲ್ಲೂ ಇದ್ದೀರಾ, ಇವ್ರ ಹತ್ರ ಕೆಳಗಡೆ ಮ್ಯಾಗಿ ಇತ್ತು, ಒಂದು ಮ್ಯಾಗಿ ಒಂದು ತೊಗೊಂಡಿದ್ದೀನಿ. 150 ರೂಪಾಯಿ ಇದು ಒಂದು ಪ್ಯಾಕೆಟು. ಇದು ಒಂದು ವಾಟರ್ ಬಾಟ್ಲ್ ಒಂದು ತೊಗೊಂಡೆ 200 ರೂಪಾಯಿ ಗುರು. 2 ಸೇರಿಸಿ 355 ರೂಪಾಯಿ. ಎಲ್ಕೆ ಇಂಡಿಯನ್ ರುಪೀಸಲ್ಲಿ 45 ರೂಪಾಯಿ ಆಯ್ತು ಗುರು, ಅಷ್ಟೇ ಗುರು. ಬಿಸಿ ಬಿಸಿ ಮ್ಯಾಗಿ ರೆಡಿ ಅನಿಸುತ್ತೆ. ಓಕೆ, ನೀವು ಈ ಕಡೆ ಇಲ್ಲೆಲ್ಲನ ಇರಿ, ನಾನು ಅಷ್ಟೊತ್ತಿಗೆ ಎಲ್ಲೇನೋ ಹೊಡಿತಾ ಇದೆ. ಬಿಸಿ ಬಿಸಿ ಮ್ಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಪೂನ್ ಎತ್ಕೊಂಡು ತಿನ್ನೋದೊಂದೇ ಬಾಕಿ ಇವಾಗ. ನೋಡಿ ತೋರಿಸ್ತೀನಿ ಮ್ಯಾಗಿ. ಇದೇ ಗುರು, ಅಲ್ಲೊಂದು ನೀರು ಬಾಟ್ಲು, ಇದೊಂದು ಮ್ಯಾಗಿ. ನೋಡ್ರಿ ಬೇರೆ ಬೇರೆ ದೇಶಕ್ಕೆ ಬಂದರೆ ಪರವಾಗಿಲ್ಲ, ಮ್ಯಾನೇಜಬಲ್. 2000 years later. ವಾಪಸ್ ಇಂಡಿಯಾಗೆ ಪಯಣ ಶ್ರೀಲಂಕಾ ಏರ್ಲೈನ್ಸಲ್ಲಿ. ನೋಡ್ಬೋದು ನೀವು, ಶ್ರೀಲಂಕಾ ಏರ್ಲೈನ್ಸ್ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗೇ ಬರ್ತಾ ಇದ್ದಾರೆ ನಮ್ಮ ಜೊತೆ ಇಂಡಿಯಾಗೆ. ಹೋಗೋಣ ಬನ್ನಿ. ಇನ್ನು ಫ್ಲೈಟ್ ಹೋಗೋದೇ ಒಂದು ಬಾಕಿ. ಆಚೆ ನೋಡ್ರಿ ಎಷ್ಟು ವಾಯ್ಸ್ ಕೇಳಿಸ್ತಾ ಇದೆ ಇಂಜಿನ್ದು. ಅದು ಇದೆಯಲ್ಲ ರೋಲ್ಸ್ ರಾಯ್ಸ್ ಇಂಜಿನ್ ಗುರು ಅದು. ನೋಡ್ರಿ ಅಲ್ಲೊಂದು ಫ್ಲೈಟ್ ನಿಂತಿದೆ, ವೈಟಿಂಗ್. ಇನ್ನ ಸೀಟ್ ನಂಬರು ಎಷ್ಟು ಗುರು? ನನ್ನ ಸೀಟ್ ನಂಬರು 23B. 1:40 ಇದೆ. ನೋಡ್ರಿ ಆಚೆ ಎಷ್ಟು ಸೌಂಡ್ ಇತ್ತು, ಒಳಗಡೆ ಒಂಚೂರು ಸೌಂಡ್ ಇಲ್ಲವೇ ಇಲ್ಲ. 4 ಸೀಟ್ ಐತೆ ಗುರು ಇಲ್ಲಿ. 23B, 29 ಇದು, 28. ಓಕೆ, ಏನು ಗುರು ಫುಲ್ ಹೊಗೆ ಬರ್ತೈತಿ ಇವಾಗ. ನೋಡ್ರಿ ಅವಾಗೆ ಟಿವಿಗಳು ಆನ್ ಮಾಡ್ಕೊಂಬಿಟ್ಟವ್ರೆ. ಅವಾಗೆ ಟಿವಿಗಳು ಆನ್ ಮಾಡ್ಕೊಂಬಿಟ್ಟಿದ್ದಾರೆ. ಯೂಸ್ ಮಾಡ್ತಾವೆ, ಆಕ್ಸಿಜನ್ ಬರ್ತಾನೆ ಅವೆ ನೋಡ್ರಿ. ಅಯ್ಯೋ ನೋಡ್ರಪ್ಪ ಸೂಟ್ ಕೇಸು. ನಮ್ಮ ಸೀಟ್ ಇದೆ ಗುರು 23B. ವಿಂಡೋ ಸೀಟ್ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು, ಇಲ್ಲ. ಓಕೆ, ಏನೇನಿದೆ ಇದರಲ್ಲಿ? ಟಿ ವಿ ಆನ್ ಆಗುತ್ತಾ ಇಲ್ಲ ಇದು? ಸ್ಕ್ರೀನ್ ಟಚ್ ಆನ್ ಆಗ್ತೈತೆ ಗುರು. ನಮ್ಗೆ ಇಂಗ್ಲೀಷ್ ಬೇಕು, ನಾಟ್ ಹಿಂದಿ. ಓಕೆ, ಎಲ್ಲ ಬರ್ತೈತೆ ಗುರು ಇವಾಗ. ಏನಿದ್ದಾರೆ ಯಾವ ಟಿ ವಿ ನೋಡೋಣ ಗುರು? ನಮ್ಮ ಕನ್ನಡ ಬರಲ್ಲ ಬಿಡ್ರಿ, ಓನ್ಲಿ ಇಂಗ್ಲೀಷ್ ಮಾತ್ರ. ಬರ್ತಾ ಇಲ್ಲ. ಎಲ್ಲ ಬರ್ತೈತೆ, ಓನ್ಲಿ ಇಂಗ್ಲೀಷ್ ಗುರು. ನೋಡ್ರಿ ಎಲ್ಲ ಬರ್ತವೆ. 1 ಅವರ್ಗೆ ಆರಾಮಾಗಿ ಹೋಗ್ಬಿಡ್ತೀವಿ ಬೇಗ. ಸೊ 3 ಆ ಕಡೆ 3, 6 ಸೀಟ್ ಗುರು. 6 ರೋ ಇರ್ತವೆ. 1, 2, 3 ಆ ಕಡೆ 1, 2, 3 3 ಸೀಟ್ ಗುರು. ಮೇಲೆಲ್ಲ ಲೆಗೇಜ್ ಸ್ಪೇಸು. ಆಕ್ಸಿಜನ್ ಹೇಳ್ಕೊತಾ ಇದೆ, ಹೇಳ್ಕೊಳ್ಳಿ. ನೋಡ್ರಿ ಶ್ರೀಲಂಕಾದಲ್ಲಿ ಒಂದು ಈ ಥರ ಬನ್ನೊಂದು ಫ್ರೀ ಕೊಡ್ತಾರೆ ಗುರು. ಅದರೊಳಗೆ ಸ್ವಲ್ಪ ವೆಜ್ಜು ತರಕಾರಿ ಇರ್ತವೆ, ತರಕಾರಿ ಹಾಕೊಂಡು ತಿನ್ಬೇಕಷ್ಟೇ. ಒಂದು ಜ್ಯೂಸ್ ಒಂದು ಕೊಡ್ತಾರೆ ನೋಡ್ರಿ, ಅಲ್ಲಿ ಇದೆಯಲ್ಲ ಆ ಥರ ಜ್ಯೂಸು. ಆ್ಯಪಲ್ ಜ್ಯೂಸ್ ಕೊಡೋಕೆ ಬಂದರು, ನಂಗೆ ಆರೆಂಜ್ ಜ್ಯೂಸ್ ಬೇಕಂದೆ. ಕುತ್ಕೊಳ್ಳಲ್ಲ, ಆಮೇಲೆ ಕೊಡ್ತೀನಿ ಬಂದು ಅಂತ ಹೇಳಿದ್ರು. ಸೊ ಅವ್ರು ಕೊಡೋ ಗಂಟ ಇದು ತಿನ್ನಬೇಕು, ಇಲ್ಲಾಂದರೆ ಆರೆಂಜ್ ಜ್ಯೂಸ್ ಇವಾಗ, ಆ್ಯಪಲ್ ಜ್ಯೂಸ್ ಇವಾಗ ಸಿಗ್ತಾಯಿತ್ತು.